ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ. ಅದು ಎಲ್ಲರಿಗೂ ಗೊತ್ತಿರೋದೇ ಸೇಮಿಯಾ ಪಾಯಸ. ಮನೆಗೆ ಗೆಸ್ಟ್ಸ್ ಬಂದಿದ್ದಾರಾ, ಕ್ವಿಕ್ಕಾಗಿ ಒಂದು ಸ್ವೀಟ್ ಮಾಡಬೇಕಾ? ಈ ಸೇಮಿಯಾ ಪಾಯಸಂ ಒಂದು ಒಳ್ಳೆ ಆಪ್ಷನ್ನು. ನಿಮಗೆ ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ, ಕ್ವಿಕ್ಕಾಗಿ ಒಂದು ಸ್ವೀಟ್ ಮಾಡಬೇಕಂದ್ರೆ ಇದನ್ನು ಮಾಡಿಕೊಂಡು ನಾವು ತಿನ್ಬೋದು. ತುಂಬ ಬೇಗ ಆಗತ್ತೆ, ಆಲ್ಮೋಸ್ಟ್ ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಸೊ ಇದನ್ನು ಹೆಂಗೆ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಒನ್ ಬೈ ಒನ್ ಪ್ರಾಸೆಸ್ ನೋಡೋಣ ಬನ್ನಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಕಡಾಯಿ ತಗೊಳ್ಳಿ, ಕಡಾಯಿನ ಬಿಸಿ ಮಾಡಿಕೊಂಡು ತುಪ್ಪ ಹಾಕೋಬೇಕು. ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದು ಕರಗಿದ್ಮೇಲೆ ಕ್ಯಾಶ್ಯೂ ನಟ್ಟು, ದ್ರಾಕ್ಷಿ ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಕ್ಯಾಶ್ಯೂ ನಟ್ಟು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಕ್ಯಾಶ್ಯೂ ನಟ್ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು. ಆಮೇಲೆ ದ್ರಾಕ್ಷಿ ಇದೆಯಲ್ಲ ಸ್ವಲ್ಪ ಬಾಲ್ ಥರ ಆಗಬೇಕು. ನೋಡಿ ಈಗ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಸಪರೇಟಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಕಡಾಯಿಯಲ್ಲಿ ಸೇಮಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದೇ ತುಪ್ಪದಲ್ಲಿ ಈ ಸೇಮಿಯಾ ಹಾಕ್ಕೊಂಡು 1 ಕಪ್ ಸೇಮಿಯಾ ಹಾಕ್ಕೊಳ್ತಾ ಇದ್ದೀನಿ. ಈ ಸೇಮಿಯಾ ಕಲರ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕು, ಇಲ್ಲಾಂದರೆ ಬರ್ನ್ ಆಗಿಬಿಡುತ್ತೆ. ಬರ್ನ್ ಆದರೆ ಪಾಯಸ ಟೇಸ್ಟು ಕೆಟ್ಟೋಗುತ್ತೆ. ಸೊ ನೋಡಿಕೊಂಡು ಇದನ್ನು ಈ ಥರ ಮಾಡ್ತಾ ಇರಬೇಕು ಫ್ರೈ ಆಗೋ ತನಕ, ಲೈಟ್ ಬ್ರೌನ್. ನೋಡಿ ಈಗ ಲೈಟ್ ಬ್ರೌನ್ ಆಗಿದೆ. ಇವಾಗ ಇದರಲ್ಲಿ ಆಲ್ಮೋಸ್ಟ್ 2.5 ಕಪ್ಪು ನೀರು ಹಾಕೋಬೇಕು. 2 ಕಪ್ ನೀರು ಸಾಕು. ಬಟ್ ನಿಮಗೆ ಸ್ವಲ್ಪ ಇನ್ನೂ ಕನ್ಸಿಸ್ಟೆನ್ಸಿ ಲಿಕ್ವಿಡ್ ಆಗಿ ಬೇಕಂದರೆ ಪಾಯಸ 2.5 ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಿ. ಈ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಈ ಸೇಮಿಯಾ ಇದೆಯಲ್ಲ, ಈ ನೀರನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ. ಈ ಸೇಮಿಯಾ ಒಂದು 90% ಕುಕ್ ಆಗೋ ತನಕ ನೀವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಿಮಗೆ ಗೊತ್ತಾಗತ್ತೆ ನೀರು ಸ್ವಲ್ಪ ಕಮ್ಮಿ ಆಗುತ್ತೆ ಇದರಲ್ಲಿ. ತುಂಬ ಸಿಂಪಲ್ ಇದು ರೆಸಿಪಿ. ನಾನು ಆಲ್ಮೋಸ್ಟ್ ಒಂದು 30-35 ನಿಮಿಷದಲ್ಲಿ ಈ ರೆಸಿಪಿನ ಮುಗಿಸ್ಬಿಟ್ಟೆ. ನೋಡಿ ಆಲ್ಮೋಸ್ಟ್ ಈಗ ಈ ಸೇಮಿಯಾ ನೀರನ್ನು ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಆಯಿತಾ? ಈಗ ನೆಕ್ಸ್ಟ್ ಹಾಲು ಹಾಕೋಬೇಕು. ನಾನು ಆಲ್ಮೋಸ್ಟ್ 2 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ಸೇಮಿಯಾ ತೊಗೊಂಡಿದ್ದೀರಾ ಆ 2 ಕಪ್ಪಲ್ಲಿ ಹಾಲು ತಗೊಂಡು ಇದರಲ್ಲಿ ಹಾಕೋಬೇಕು. ಸೊ ಈ ಹಾಲಲ್ಲಿ ಈ ಸೇಮಿಯಾ ಇನ್ನು ಸ್ವಲ್ಪ ಕುಕ್ ಆಗಬೇಕು. 90% ನೀರಲ್ಲಿ ಕುಕ್ ಆಯ್ತಲ್ಲ, 10% ಸೇಮಿಯಾ ಹಾಲಲ್ಲಿ ಕುಕ್ ಆಗಬೇಕು. ನೋಡಿ ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಸಕ್ಕರೆ ಹಾಕೋಬೇಕು.
ಆಮೇಲೆ ಹಾಲು ನೀವು ಬಿಸಿ ಹಾಲನ್ನೇ ಹಾಕೋಬೇಕು. ನೋಡಿ, ಸಕ್ಕರೆ ಹಾಕೊಂಡ್ಮೇಲೆ ಸಕ್ಕರೆ ನಿಮ್ಮ ರಿಕ್ವೈರ್ಮೆಂಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ಸಕ್ಕರೆ ಹಾಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವೀಟ್ನೆಸ್ ತಕ್ಕನಾಗೆ ಸಕ್ಕರೆ ಹಾಕೊಳ್ಳಿ. ಈಗ ಈ ಪೌಡರ್, ಇಲಾಚಿ ಪೌಡರ್ ಹಾಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಪಾಯಸ ಮುಗೀತು. ಲಾಸ್ಟ್ ಸ್ಟೇಜಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ರೆಡಿ ಇದೆ ಈಗ. ಅಷ್ಟೇ, ಸೇಮಿಯಾ ಪಾಯಸ ರೆಡಿ. ಸೊ ಈಗ ಕೊನೆಗೆ ಆ ಗೋಡಂಬಿ ದ್ರಾಕ್ಷಿನ ಹಾಕೋಬೇಕು. ನೋಡಿ ಎಷ್ಟು ಸಿಂಪಲ್ ಇದೆ ಈ ರೆಸಿಪಿ. ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ. ಈ ಸಿಂಪಲ್ ರೆಸಿಪಿನ ನೀವು ಟ್ರೈ ಮಾಡಿ ಮನೆಯಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಈ ರೆಸಿಪಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ಇವಾಗ ಇದನ್ನು ಒಂದು ಕಪ್ಪಲ್ಲಿ ಹಾಕೊಂಡು ಸರ್ವ್ ಮಾಡಿ. ಇಮಿಡಿಯೇಟಾಗಿ ಸರ್ವ್ ಮಾಡಿ ತಿಂದರೆ ಬಿಸಿ ಬಿಸಿ ಅದರ ಮಜಾನೇ ಬೇರೆ. ಸೊ ಅಷ್ಟೇ ವೀಕ್ಷಕರೇ ಈ ವಿಡಿಯೋದಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.